ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ನಟ ದರ್ಶನ್ ಇಬ್ಬರು ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈಗಾಗಲೇ ಟ್ರಯಲ್ಸ್ ಕೂಡ ಆರಂಭ ಆಗಿದೆ. ಆದರೆ ದರ್ಶನ್ ಪವಿತ್ರ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಆಗಿದ್ದಾರೆ. ನಟ ದರ್ಶನ್ ಭೇಟಿಗೆ ಹಪ್ಪಹಪ್ಪಿಸುತ್ತಾ ಇದ್ದಾರಂತೆ ಪವಿತ್ರ ಗೌಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಭೇಟಿಗೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆ DGP ಅಲೋಕ್ ಕುಮಾರ್ ಭೇಟಿ ಕೊಟ್ಟಾಗಲೂ ಮನವಿ ಮಾಡ್ಕೊಂಡಿದ್ರಂತೆ ಪವಿತ್ರ, ಒಂದು ಸರ್ತಿ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ. DGP ಬಳಿ ದರ್ಶನ್ ಭೇಟಿಗೆ ಅವಕಾಶವನ್ನು ಕೇಳಿದರು ಪವಿತ್ರ ಗೌಡ. ಕಾನೂನಲ್ಲಿ ಅವಕಾಶ ಇದ್ದರೆ ಕೊಡೋಣ ಅಂತ ಅಲೋಕ್ ಕುಮಾರ್ ಹೇಳಿದರು. ಈಗ ಮರಳಿ ಯತ್ನವ ಮಾಡು ಎನ್ನುವಂತೆ ಪವಿತ್ರ ಗೌಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಟ್ರಯಲ್ಸ್ ಶುರು ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತುಕತೆ ಆಡಬೇಕು, ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಭೇಟಿ ಯಾರನ್ನ ಆಗಬೇಕು ಅವರು ಒಪ್ಪಬೇಕು. ಆಯಿತು, ನಾನು ಭೇಟಿ ಆಗ್ತೀನಿ ಅನ್ಬೇಕು, ಆಗಷ್ಟೇ ನಿಮಗೆ ಒಂದು ವೇಳೆ ಅವಕಾಶ ಸಿಕ್ಕಿದ್ರೂ ಸಿಗಬಹುದು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ವಕೀಲರ ಮುಖಾಂತರ ಮಾತುಕತೆ ಆಡಬೇಕಾಗುತ್ತೆ. ಇವರೊಂದಷ್ಟು ಮೆಸೇಜ್ ಕೊಡೋದು ವಕೀಲರಿಗೆ, ವಕೀಲರು ಹೋಗ್ಬಿಟ್ಟು ದರ್ಶನ್ಗೆ ಮಾತಾಡೋದು, ಈ ಥರ ಎಲ್ಲ ಆಗಬೇಕಾಗತ್ತೆ. ಆದರೆ ಪವಿತ್ರ ಗೌಡ ಮಾತ್ರ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ದರ್ಶನ್ ಭೇಟಿಯಾಗೋದಕ್ಕೆ. ದರ್ಶನ್ ಬಳಿ ಕಾನೂನು ಹೋರಾಟದ ಸಂಬಂಧ ನಾನು ಮಾತನಾಡಬೇಕು, ಅವಕಾಶ ಕೊಡಿ ಅಂಥೇಳಿ ಪವಿತ್ರ ಗೌಡ ಕೇಳ್ಕೊಂಡಿದ್ದಾರೆ. ಟ್ರಯಲ್ ಶುರುವಾಗಿದ್ದು ಈ ಬಗ್ಗೆ ದರ್ಶನ್ ಜೊತೆಗೆ ನಾನು ಮಾತನಾಡಬೇಕು. ನಮ್ಮ ಭೇಟಿಗೆ ಬಂದವರ ಬಳಿಯೂ ಕೂಡ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಿದ್ದಾರಂತೆ. ಪವಿತ್ರ ಗೌಡ ಭೇಟಿಗೆ ನಯವಾಗಿಯೇ ದರ್ಶನ್ ನಿರಾಕರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಭೇಟಿ ಮಾಡಲ್ಲ ಅಂಥೇಳಿ ಜೈಲು ಹಕ್ಕಿಯಾಗಿರುವ ದರ್ಶನ್ ಹೇಳ್ತಾ ಇದ್ದಾರೆ. ನಿನ್ನಿಂದಲೇ ಪರಿಸ್ಥಿತಿಗೆ ಬಂದಿದ್ದೇನೆ ಅನ್ನುವ ರೀತಿಯಲ್ಲಿ ಪವಿತ್ರ ಗೌಡ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಪವಿತ್ರ ಗೌಡ ದರ್ಶನ್ ಗೆಳತಿ, ಗಳಸ್ಯ ಕಂಠಸ್ಯ ಅನ್ನೋ ರೀತಿಯಲ್ಲಿದ್ದರು. ರೇಣುಕಾಸ್ವಾಮಿ ಹತ್ಯೆಯ ನಂತರ ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗಿದ್ದಾರೆ. ಕೋರ್ಟ್ನಲ್ಲಿ, ಪೊಲೀಸ್ ಸ್ಟೇಷನ್ನಲ್ಲಿ, ಸಿಕ್ಕ ಕಡೆಗಳಲ್ಲಿ ಅವಕಾಶ ಸಿಕ್ಕಾಗ, ಟೈಮ್ ಕೂಡ ಬಂದಾಗ ದರ್ಶನ್ ಮಾತನಾಡೋದಕ್ಕೆ ಪವಿತ್ರ ಗೌಡ ನಾನಾ ರೀತಿಯ ಪ್ರಯತ್ನ ಮಾಡಿದರು. ಅದ್ಯಾವುದು ಕೂಡ ಫಲ ಕೊಟ್ಟಿರಲಿಲ್ಲ. ಈಗ ಜೈಲಿನಲ್ಲಿಯೇ ಕೂತ್ಕೊಂಡು ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೂ ಕೂಡ ದರ್ಶನ್ ಕ್ಯಾರೆ ಅಂದಿಲ್ವಂತೆ. ಈಗ ಅನುಭವಿಸಿದ್ದೇ ಸಾಕು, ಇನ್ನು ಸಹವಾಸ ಬೇಡ ಅನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಪವಿತ್ರ ಗೌಡ ಮತ್ತೊಮ್ಮೆ ಏಕಾಂಗಿ ಆದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊನೆಗೆ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಕಾನೂನಿನಲ್ಲಿ ಅವಕಾಶ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಆದರೆ ದರ್ಶನ್ನೇ ನಾನು ಭೇಟಿ ಮಾಡಲ್ಲ ಪವಿತ್ರ ಗೌಡನ ಅಂದ್ಬಿಟ್ರೆ ಆ ಅವಕಾಶ ಇಲ್ಲವೇ ಇಲ್ಲ. ಆ ಪ್ರಯತ್ನ ಮಾಡಿಯೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಬಹುತೇಕ ಇಬ್ಬರ ಭೇಟಿ ಸಾಧ್ಯನೇ ಇಲ್ವಾ ಅಂತ. ಅರವಿಂದ್, ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಮ್ಯಾನ್ಯುನಲ್ಲಿ ಇನ್ನು ದರ್ಶನ್ ಭೇಟಿ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಯಾರು ಭೇಟಿ ಆಗಬೇಕು ಆ ವ್ಯಕ್ತಿ ಅಂದರೆ ದರ್ಶನ್ನೇ ಭೇಟಿಗೆ ರೆಡಿ ಇಲ್ಲ ಅಂದಂಥ ವೇಳೆಯಲ್ಲಿ ಅಧಿಕಾರಿಗಳು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಇತ್ತೀಚೆಗಷ್ಟೇ DGP ಆಗಿದ್ದಂಥ ಅಲೋಕ್ ಕುಮಾರ್ ಪರಪ್ಪನಗರ ಜೈಲಿಗೆ ಭೇಟಿ ನೀಡಿರ್ತಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ಮಾತಾಡಿಸಿದ್ರು. ಆ ನಂತರದಲ್ಲಿ ಪವಿತ್ರ ಗೌಡರನ್ನು ಕೂಡ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಕ್ಕೆ ಹೋದಂಥ ವೇಳೆಯಲ್ಲಿ ಆ ಸಹಕೈದಿ ನಾನು ಭೇಟಿ ಆಗಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಕೂಡ ಕಾನೂನಲ್ಲಿ ಅವಕಾಶ ಇದ್ದರೆ ಆಯಿತು ಮಾಡೋಣ ಅಂತೇಳಿ ಅಲ್ಲಿಂದ ಹೊರಗಡೆ ಬಂದಿದ್ರು. ಅದಾದ ನಂತರದಲ್ಲೂ ಕೂಡ ಪವಿತ್ರ ಗೌಡ ಅಲ್ಲಿನ ಜೈಲಧಿಕಾರಿಗಳ ಬಳಿ ಪದೇ ಪದೇ ಮನವಿ ಮಾಡ್ಕೋತಾ ಇರುವಂಥದ್ದು. ಈಗಾಗಲೇ ಟ್ರಯಲ್ ಶುರುವಾಗಿದೆ, ಕಾನೂನು ಪ್ರಕ್ರಿಯೆ ಬಗ್ಗೆ ಮಾತಾಡಬೇಕಾಗಿದೆ. ಹಾಗಾಗಿ ದರ್ಶನ್ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ಕೋತಾರೆ. ಆ ವಿಚಾರವನ್ನು ದರ್ಶನ್ ಬಳಿ ಅಧಿಕಾರಿಗಳು ಹೇಳಿದಂಥ ವೇಳೆಯಲ್ಲಿ ಅವರು ನಯವಾಗಿ, ಅಂದರೆ ಆಕೆಯನ್ನು ಭೇಟಿ ಮಾಡೋದು ಬೇಡ, ನಾನು ಈ ಪರಿಸ್ಥಿತಿಗೆ ಬರೋದಕ್ಕೆ ಆಕೆಯೇ ಕಾರಣ ಅನ್ನೋ ರೀತಿಯಲ್ಲಿ ನಯವಾಗಿಯೇ ಬಿಲ್ಕುಲ್ ಭೇಟಿ ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಅವರು ವರ್ತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಅವರ ಭೇಟಿಗೆ ಬಂದಂಥ ಕೆಲವು ಆಪ್ತರ ಕಡೆಯಿಂದ ಕೂಡ ದರ್ಶನ್ ಬಳಿ ಮಾತಾಡಬೇಕು ಅನ್ನೋ ಮೆಸೇಜನ್ನು ಪದೇ ಪದೇ ಪಾಸ್ ಮಾಡ್ತಾ ಇದ್ರು ಕೂಡ ದರ್ಶನ್ ಮಾತ್ರ ಯಾವುದೇ ಕಾರಣಕ್ಕೂ ಭೇಟಿ ಆಗಲ್ಲ ಅಂತಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಆ ಕಾನೂನು ಪ್ರಕ್ರಿಯೆ ಬಗ್ಗೆ ಪರಿಶೀಲನೆ ನಡೆಸಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಉಮೇಶ್. ಒಟ್ಟಾರೆ ಇವಾಗ ಅವರವರ ಆಲೋಚನೆಗಳು, ಬಟ್ ದರ್ಶನ್ ನಿರ್ಧಾರ ಖಡಕ್ಕಾಗಿ ತಗೊಂಡಿದ್ದಾರೆ. ಬೇಡ, ಎಲ್ಲ ನಿನ್ನಿಂದನೇ ಆಗಿದ್ದು, ಹಾಗಾಗಿ ನಿನ್ನ ಸಹವಾಸನೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿರಬಹುದು.